ನಾನು ಪೂರ್ಣಿಮಾ ಮಲ್ಲೇಶ್, ಅಡ್ವೊಕೇಟ್, ಬೆಂಗಳೂರಿಂದ. ಚೌಕಿದಾರ್ ಚೋರ್ ಹೈ ಇದೇ ತಾನೆ ನೀವು ಬಾರಿ ಬಾರಿ ಕೂಗಿ ಕೂಗಿ ಚುನಾವಣಾ ರ್ಯಾಲಿಗಳಲ್ಲಿ, ಮಾಧ್ಯಮದಲ್ಲಿ, ಪಬ್ಲಿಕ್ನಲ್ಲಿ ಹೇಳ್ತಾ ಇರೋಂಥ ವಿಚಾರ? ರಾಹುಲ್ ಗಾಂಧಿ ಅವರೇ, ನಾನು ನಿಮ್ಮ ಹತ್ರ ಎರಡು ಮಾತನಾಡ್ಲಿಕ್ಕೆ ಇಷ್ಟಪಡ್ತಾನೆ. ನೋಡಿ, ತಾವು ರಫೇಲ್ ಒಪ್ಪಂದದಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಆರೋಪ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರಿ, ಹೌದಲ್ವಾ? ಆಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಆ ತೀರ್ಪಿನಲ್ಲಿ ರಫೇಲ್ ಒಪ್ಪಂದದ ಪ್ರಕ್ರಿಯೆಯಲ್ಲಿ ಯಾವುದೇ ಸಂಶಯ ಪಡುವಂತ ಅಂಶಗಳು ನಡೆದಿಲ್ಲ. ಮತ್ತೆ ಇಂದಿನ ಪೀಳಿಗೆಗೆ 4ನೇ ಹಾಗೂ 5ನೇ ಜನರೇಷನ್ನ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಯುದ್ಧ ಸನ್ನದ್ಧವಾಗಿರುವಂತಹ ಯುದ್ಧ ವಿಮಾನಗಳು ಬೇಕಾಗಿದೆ. ನಮ್ಮ ದೇಶಕ್ಕೆ ಅಂತಹ ವಿಮಾನಗಳ ಅವಶ್ಯಕತೆ ಇದೆ. ಹಾಗೂ ಅವಶ್ಯಕತೆ ಮತ್ತು ಗುಣಮಟ್ಟದ ವಿಚಾರದಲ್ಲಿ ಯಾವುದೇ ಸಂಶಯವಿಲ್ಲ. ವಾಣಿಜ್ಯ ಒಲವು ತೋರಿಸುವಂತಹ ಯಾವುದೇ ಅಂಶಗಳು ಅದರಲ್ಲಿ ಕಂಡು ಬಂದಿಲ್ಲ. ಹಾಗೂ ಭಾರತದ ಆಫ್ಸೆಟ್ ಪಾಲುದಾರಿಕೆಯ ವಿಚಾರದಲ್ಲಿ ಡೆಸಾಲ್ಟ್ ಏವಿಯೇಷನ್ ಕಡೆಯಿಂದ ಯಾವುದೇ ಲೋಪದೋಷಗಳು ನಡೆದಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಸಂಪೂರ್ಣ ಒಪ್ಪಂದ ಸರಿಯಾಗಿದೆ ಅಂತ ಅಲ್ವೇ? ಈ ತೀರ್ಪನ್ನು ತೆಗೆದುಕೊಳ್ಳುವಾಗ ವಾಯುಪಡೆಯ ಉನ್ನತ ಶ್ರೇಣಿಯ ಅಧಿಕಾರಿಗಳ ಜೊತೆ ಸುಪ್ರೀಂ ಕೋರ್ಟ್ ಸಮಾಲೋಚನೆ ಮಾಡಿದೆ. ಈ ವಿಚಾರವು ನಿಮಗೆ ಗೊತ್ತಿದೆ ಅಲ್ವಾ? ನಂತರದಲ್ಲಿ ನೀವು ಬರ್ತೀರಾ, ತೀರ್ಪು ಕೇಳಿದ ಮೇಲೂ ಕೂಡ ಚೌಕಿದಾರ್ ಚೋರೆ ಅಂತೇಳಿ ದೊಡ್ಡ ಪ್ರತಿಭಟನೆಯನ್ನ ಮಾಡಿಸ್ತೀರಾ. ಆಗ ಸರ್ಕಾರದ ಕಡೆಯಿಂದ ಸಣ್ಣ ಪುಟ್ಟ ತಪ್ಪುಗಳ ತಿದ್ದುಪಡಿಗಾಗಿ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಹಾಕೊಳ್ತಾರೆ. ಅದನ್ನೇ ಬಂಡವಾಳ ಮಾಡ್ಕೊಳ್ಳೋ ನೀವು ಸುಪ್ರೀಂ ಕೋರ್ಟ್ಗೆ ಸರ್ಕಾರ ತಪ್ಪು ಮಾಹಿತಿಯನ್ನ ಕೊಟ್ಟಿದೆ ಅಂತ ಗುಲ್ಲೆಬ್ಬಿಸ್ತೀರಾ, ಎಲ್ಲ ಕಡೆ ಕೂಗಾಡ್ತೀರಾ. ನಂತರದಲ್ಲಿ ಸರ್ಕಾರ ಕಚೇರಿಯಿಂದ ರಫೇಲ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಕಳ್ಳತನವಾಗ್ಬಿಡ್ತವೆ. ಆ ಕಳ್ಳತನವಾದ ದಾಖಲೆಗಳ ಆಯ್ದ ಭಾಗಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತೆ. ನೋಡಿ, ನಮ್ಮ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತಹ ದಾಖಲೆಗಳ ಭಾಗಗಳು ಮಾಧ್ಯಮಗಳಲ್ಲಿ ಸಾರ್ವಜನಿಕರು ನೋಡ್ಲಿಕ್ಕಂತ ಪ್ರಸಾರ ಆಗತ್ತೆ. ಅಂದ್ರೆ ಗೌಪ್ಯತೆಯನ್ನು ಎಷ್ಟೊಂದು ಕಾಯ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಲೀಡರ್ಸು ಬದ್ಧತೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ನೋಡಿ, ನಂತರದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಪುನರ್ ವಿಮರ್ಶೆ ಮಾಡಿ ಅಂತ ಒಂದು ಅರ್ಜಿಯನ್ನು ಹಾಕೊಳ್ತಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಕೊಟ್ಟಿರೋ ತೀರ್ಪನ್ನ ಮತ್ತೆ ಮರುಪರಿಶೀಲಿಸಿ ಅಂತ. ಹಾಗೆ ಮರುಪರಿಶೀಲಿಸುವಾಗ ಈ ಕಳ್ಳತನವಾದ ದಾಖಲೆಗಳನ್ನು ಕೂಡ ಹಾಕ್ತಾರೆ. ಈ ಕಳ್ಳತನವಾದ ದಾಖಲೆಗಳನ್ನ ನಾವು ಇಲ್ಲೀಗಲ್ ಆಗಿ ತೆಗೆದುಕೊಂಡು ಬಂದು ಹಾಕಿದ್ದೇವೆ, ಇದನ್ನ ಕೂಡ ಪರಿಗಣಿಸಿ ತೀರ್ಪು ಕೊಡುವಾಗ ಅಂತ ಕೇಳ್ತಾರೆ. ಸರ್ಕಾರ ತಪ್ಪು ಮಾಹಿತಿ ಕೊಟ್ಟಿದೆ ಅಂತ ಹೇಳ್ತಾರೆ. ಈ ವಿಚಾರವಾಗಿ ಸರ್ಕಾರ ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸುತ್ತೆ. ಇದು ನಮ್ಮ ದೇಶ ರಕ್ಷಣೆಯ ಗೌಪ್ಯತೆಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಯುದ್ಧಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಈ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಅಫಿಡವಿಟ್ ಹಾಕತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದ್ರೆ, ವಿ ಶಲ್ ಕನ್ಸಿಡರ್ ದೀಸ್ ಡಾಕ್ಯುಮೆಂಟ್ಸ್ ಅಂತ ಹೇಳತ್ತೆ. ಅಂದ್ರೆ ನಾವು ಪುನರ್ವಿಚಾರ ಮಾಡುವಾಗ, ಪುನರ್ವಿಮರ್ಶೆ ಮಾಡುವಾಗ, ಮತ್ತೆ ತೀರ್ಪನ್ನು ನೀಡುವಾಗ ಈಗ ಹಾಜರು ಮಾಡಿರುವಂತಹ ದಾಖಲೆಗಳನ್ನ ನಾವು ಪರಿಗಣಿಸುತ್ತೇವೆ ಅಂತ ಅರ್ಥ. ದಾಖಲೆಗಳನ್ನ ಪರಿಗಣಿಸ್ತೇವೆ ಅಂತ ಅವ್ರು ಹೇಳಿದ್ರೆ, ರಾಹುಲ್ ಗಾಂಧಿ ಅವರೇ, ನೀವು ಹೊರಗಡೆ ಬಂದು ಏನ್ ಹೇಳ್ತೀರಾ? ನೀವು ಹೊರಗಡೆ ಬಂದು ಹೇಳ್ತೀರಾ ಸುಪ್ರೀಂ ಕೋರ್ಟ್ ಹೇಳಿದೆ ಚೌಕಿದಾರ್ ಚೋರ್ ಮಾಡಿದಾನೆ ಅಂತ. ಸುಪ್ರೀಂ ಕೋರ್ಟ್ ಹೇಳಿದೆ ಈ ರಫೇಲ್ ಒಪ್ಪಂದದ ಮಾಮಲದಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ, ಏನೋ ಕರಪ್ಷನ್ ನಡೆದಿದೆ. ಇದೇ ಹೇಳಿಕೆಯನ್ನ ನೀವು ಮಾಧ್ಯಮಗಳ ಮುಂದೆ ಚುನಾವಣಾ ರ್ಯಾಲಿಯಲ್ಲಿ ಹೇಳ್ತೀರಾ. ಸುಪ್ರೀಂ ಕೋರ್ಟ್ ಹಾಗೆ ಹೇಳ್ತಾ ನೀವೇನಾದ್ರೂ ತೀರ್ಪನ್ನ ಓದಿದ್ದೀರಾ? ಅಥವಾ ನಿಮಗೆ ಓದಿದ ತೀರ್ಪು ಅರ್ಥ ಆಯ್ತಾ? ಇಲ್ವಾ? ಅಥವಾ ಚುನಾವಣೆ ಬೆನಿಫಿಟ್ಗೋಸ್ಕರ ನೀವು ಸುಪ್ರೀಂ ಕೋರ್ಟ್ ಅಂತ ಒಂದು ಉನ್ನತ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ನ ಆಧಾರ ಸ್ತಂಭವಾದ ಸುಪ್ರೀಂ ಕೋರ್ಟ್ನ ಹೇಳಿಕೆಯನ್ನು ತಿರುಚಿ ಹೇಳುವ ಪ್ರಯತ್ನ ಮಾಡಿದಿರಾ? ಹೇಳಿ. ಇದನ್ನ ಪ್ರಶ್ನಿಸಿ
ಮೀನಾಕ್ಷಿ ಲೇಖಿಯವರು ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನ ಕೇಳುವಾಗ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ, ಈ ಸರ್ವೋಚ್ಚ ನ್ಯಾಯಾಲಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಯಾವುದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಅಂತ ಸ್ಪಷ್ಟನೆ ಕೊಡುತ್ತೆ. ಹಾಗೂ ಆ ಸ್ಪಷ್ಟನೆ ಕೊಟ್ಟು ಸುಪ್ರೀಂ ಕೋರ್ಟ್ ಹೇಳಿರದ ವಿಚಾರವನ್ನ ನೀವು ಪಬ್ಲಿಕ್ ಅಲ್ಲಿ ಮಾಧ್ಯಮದಲ್ಲಿ ಹೇಳ್ತಾ ಇರೋದರ ಬಗ್ಗೆ ವಿವರಣೆಯನ್ನ ಕೇಳಿ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ. ಆ ನೋಟಿಸ್ಗೆ ನೀವು 22ರ ಒಳಗೆ ವಿವರಣೆ ನೀಡಬೇಕಾಗಿರುತ್ತೆ. 23ಕ್ಕೆ ಮುಖ್ಯ ಅರ್ಜಿಯನ್ನ ವಾದವನ್ನ ಕೇಳಲಾಗುತ್ತೆ. ನೋಡಿ, ನೀವು 22ಕ್ಕೆ ನೀವು ಅರ್ಜಿಯನ್ನ ಕೊಡಬೇಕು. ನಿನ್ನೆ 22ಕ್ಕೆ ನೀವು ನಿಮ್ಮ ವಿವರಣೆಯನ್ನ ಕೊಡಬೇಕು. ನಿನ್ನೆ ಕೇರಳದಲ್ಲಿ ಹೇಳ್ತೀರಾ ಮೋದಿ ಚೋರ್ ಹೈ ಅಂತ ಹೇಳ್ತೀರಾ. ನೋಡಿ ನಿಮ್ಮ ಬದ್ಧತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳದಿರೋಂತ ವಿಚಾರವನ್ನ ನೀವು ಮಾಧ್ಯಮದಲ್ಲಿ ಹೇಗೆ ಹೇಳ್ತೀರಾ? ಒಬ್ಬ ಜನಪ್ರಿಯ ನಾಯಕನನ್ನು ಹೀಯಾಳಿಸಲು ನೀವು ಸುಪ್ರೀಂ ಕೋರ್ಟ್ ಅಂತ ಉನ್ನತ ನಮ್ಮ ಸಂವಿಧಾನದ ಆಧಾರ ಸ್ತಂಭದ ಹೇಳಿಕೆಯನ್ನ ನೀವು ದುರುಪಯೋಗ ಪಡಿಸ್ಕೊಳ್ತೀರಾ? ನಿಮ್ಗೆ ಈ ಹಕ್ಕನ್ನ ಕೊಟ್ಟವರು ಯಾರು? ನೀವು ನಾಳೆ ಪ್ರಧಾನಮಂತ್ರಿಯಾಗಲು ಹೊರಟಿರುವ ಅಥವಾ ಬಯಸುವಂತಹ ಒಬ್ಬ ಬಿಂಬಿತ ಅಭ್ಯರ್ಥಿಯಾಗಿದ್ದೀರಿ. ನೀವು ಇಂತಹ ಹೇಳಿಕೆಯನ್ನು ಕೊಟ್ರೆ ನಿಮ್ಮನ್ನ ದೇಶದ ಜನ ಹೇಗೆ ನಂಬಬೇಕು? ನಿಮ್ಮ ಆಳ್ವಿಕೆ ಇರುವಂತಹ ರಾಜ್ಯ ನಾಯಕರುಗಳಿಗೆ ಏನು ಸಂದೇಶ ನೀವು ರವಾನೆ ಮಾಡ್ತೀರಾ? ನಾಳೆ ಅವರು ಸಲಹೆಗಾಗಿ ಬಂದ್ರೆ ಯಾವ ರೀತಿಯಲ್ಲಿ ನೀವು ದಾರಿದೀಪ ಆಗ್ತೀರಾ ಹೇಳಿ. ಇನ್ನಾದ್ರೂ ನೀವು ಚೌಕಿದಾರ್ ಚೋರ್ ಹೇ ಅಂತ ಹೇಳೋದನ್ನ ನಿಲ್ಲಿಸಿ. ಇಲ್ಲದಿದ್ರೆ ನಿಮ್ಮ ಘನತೆಗೆ ಕುಂದು ಬರುತ್ತದೆ. ಮೊದಲು ಹೋಗಿ ಸುಪ್ರೀಂ ಕೋರ್ಟ್ಗೆ ವಿವರಣೆ ನೀಡಿ, ಆಮೇಲೆ ನರೇಂದ್ರ ಮೋದಿ ಅವರ ಬಗ್ಗೆ ಯೋಚಿಸಿ. ಥ್ಯಾಂಕ್ ಯು.